ರಾಖಿ ಟ್ರೈಲರ್ ಲಾಂಚ್. ನಾನು ಪರ್ಸನಲ್ ಆಗಿ ಫೈಟ್ಸ್, ಸಾಂಗ್ ಆ್ಯಂಡ್ ಡ್ಯಾನ್ಸ್ ನೋಡಿದ್ದೀನಿ. ಸೊ ಇಟ್ ಲುಕ್ಸ್ ವೆರಿ ಗುಡ್. ರಾಖಿ, ಯು ಆರ್ ವೆರಿ ಪ್ರಾಮಿಸಿಂಗ್. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಈ ಸ್ಟೇಜ್ ಮೇಲೆ ಕೂತಿರುವಂಥ ನನ್ನ ತಂದೆ ಸುರೇಶ್ ಸಾಲಿಗ್ರಾಮ್ ಅವ್ರಿಗೆ ಮತ್ತು ನಮ್ಮ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವ್ರಿಗೆ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರೋ ಸುರೇಶ್ ಸರ್, ಆಶಿಕಾ, ಪಲ್ಲವಿ ಮತ್ತು ಎಲ್ರಿಗೂ ನನ್ನ ನಮಸ್ಕಾರ. ಹಾಗೆ ಸ್ವಾಮಿ ಅಂಕಲ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿದ್ದಾರೆ, ಎಸ್, ಅವ್ರಿಗೂ ನನ್ನ ನಮಸ್ಕಾರ. ರಕ್ಕಿ ಚಿತ್ರ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್. ಅದು ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಯಾಕೆ ಅಂತ ನೀವು ನಮ್ಮ ಚಿತ್ರಕ್ಕೆ ಬಂದು ನೋಡಬೇಕು. ನಾವು ಮುಹೂರ್ತ ಮಾಡಿದ್ದೇನ ನೀವು ಎಲ್ಲರೂ ಬಂದಿದ್ರಿ, ನಮ್ಮ ಮಾಧ್ಯಮ ಮಿತ್ರರು ಬಂದು ನನಗೆ ವಿಶ್ ಮಾಡಿದ್ರಿ. ಆ ವಿಶ್ ಇವಾಗ ಒಂದು ಬ್ಲೆಸ್ಸಿಂಗ್ ಆಗಿ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಆ ದಿನನೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರಕ್ಕೆ ಕ್ಲಾಪ್ ಮಾಡಿದರು, ಬ್ಲೆಸ್ ಮಾಡಿದರು. ಇವತ್ತೂ ಅಶ್ವಿನಿ ಆಂಟಿ ಬಂದು ನಮ್ಮ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮೆಲ್ರಿಗೂ ಒಂದು ತುಂಬ ತುಂಬ ಖುಷಿ ಕೊಡೋ ಥರ ವಿಷಯ. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತ, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಯಾವ ಥರ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಐ ಆಮ್ ಕಂಪ್ಲೀಟ್ಲಿ ಓವರ್ವೆಲ್ಮ್ಡ್. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಆಂಟಿ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ಇನ್ನೊಂದು, thank you so much for being my godmother in the industry. I'm truly blessed. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಕ್ಕಿ ನನ್ನ ಹೆಸರು. ಅದೇ ಥರ ನಮ್ಮ ಚಿತ್ರದ ಹೆಸರು ರಕ್ಕಿ. ಈ ಚಿತ್ರ ಎಲ್ಲರೂ ಬಂದು ನೋಡ್ಬೋದು, ಆಲ್ ಏಜ್ ಗ್ರೂಪ್. ಇದಕ್ಕೆ ಲಿಮಿಟ್ ಇಲ್ಲ ಆ್ಯಂಡ್ ಆಲ್ಸೋ ಹೆಸಿಟೇಷನ್ ಇಲ್ಲ. ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಈ ಚಿತ್ರದಲ್ಲಿ ನಾನೊಂದು ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆದರೆ ಇದೊಂದು ನಾರ್ಮಲ್ ಟಿಪಿಕಲ್ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಅಲ್ಲ. ಇದೊಂಥರ ಮುಚ್ಚಿಟ್ಕೊಂಡು ಲಾಂಗ್ ಇಟ್ಕೊಂಡು ಓಡಾಡ್ತಾರ ಗ್ಯಾಂಗ್ಸ್ಟರ್ ಅಲ್ಲ. ಈ ಗ್ಯಾಂಗ್ಸ್ಟರ್ ತುಂಬ ಸ್ಟೈಲಿಶ್ ಇದ್ದಾನೆ, ಸ್ವಲ್ಪ ಸ್ವ್ಯಾಗು ಇದೆ. ನೀವೆಲ್ಲಾದ್ರೂ ಕೇಳಿದ್ದೀರ ಸ್ಟೈಲಿಶ್ ಗ್ಯಾಂಗ್ಸ್ಟರ್, ಸ್ಟೈಲಿಶ್ ರೌಡಿ? ಅದಕ್ಕೆ ನಮ್ಮ ಚಿತ್ರ ಡಿಫ್ರೆಂಟ್. ಸೊ ಇವಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಚಿತ್ರಕ್ಕೆ ಪ್ರಿಪರೇಷನ್ ನಾನು ಜರ್ಮನಿಯಲ್ಲಿ ಮಾಡಿ ಇಲ್ಲಿ ಬಂದು ಎಕ್ಸಾಮ್ ಬರ್ತಿದ್ದೀನಿ. ಈ ಎಕ್ಸಾಮ್ ಪೇಪರ್ ನಿಮಗೆ ಜುಲೈ 10th ಸಿಗತ್ತೆ. ಅದನ್ನು ನೀವು ನೋಡಿ ನಮಗೆ ಮಾರ್ಕ್ಸ್ ಕೊಡ್ತೀರಾ ಅಂತ ನನಗೆ ಫುಲ್ಲು ನಂಬಿಕೆ ಇದೆ, ಕಾನ್ಫಿಡೆನ್ಸ್ ಇದೆ. ಈ ಚಿತ್ರ ನಾನು ಈಸಿಯಾಗಿ ಮಾಡೋಕ್ಕೆ ಮತ್ತು ಫುಲ್ ಕಾನ್ಫಿಡೆಂಟಾಗಿ ಮಾಡೋಕ್ಕೆ ನಮ್ಮ ಸುರೇಶ್ ಸರ್, ಸಂಪತ್ ಸರ್ ಇವತ್ತು ಬಂದಿಲ್ಲ, ನಮ್ಮ ಟೀಮ್ ಕ್ಯಾಪ್ಟನ್, ನನ್ನ ಮೆಂಟೋರ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವರು, ರಮೇಶ್ ಸರ್ ಮತ್ತು ಎಲ್ಲ ಕ್ಯಾಸ್ಟ್ ಮೆಂಬರ್ಸ್ ನನಗೆ ಫುಲ್ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ DOP ಐಸಾಕ್ ಪ್ರಭಾಕರ್ ಅವರು, ಟೆಕ್ನಿಕಲ್ ಟೀಮು, ಅಸೋಸಿಯೇಟ್ ಡೈರೆಕ್ಟರ್ ಲಾರೆನ್ಸು ಅವರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸ್ವಾಮಿ ಅಂಕಲೂ ಪಿ ಆರ್ ಕೆ ಕಡೆಯಿಂದ ಸ್ವಾಮಿ ಅಂಕಲು ಮತ್ತು ಟೀಮು ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನಿಂಗೆ ಇದು ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ಎವ್ರಿ ಸಿಂಗಲ್ ಕ್ಯಾಸ್ಟ್, ಕ್ರೂ, ಟೆಕ್ನಿಕಲ್ ಟೀಮ್ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಕ್ಕಿ ಟೀಮ್ ಹೋಗಿ ರಕ್ಕಿ ಫ್ಯಾಮಿಲಿ ಆಗೋಯಿತು ಡ್ಯೂರಿಂಗ್ ದಿಸ್ ಹೋಲ್ ಜರ್ನಿ. ಯಾಕೆ ಅಂದರೆ ನಾನು ಅಂದ್ಕೊಂಡಿದ್ದೆ ಎಲ್ಲರೂ ನನ್ನ ಕೈ ಹಿಡ್ದು ಹಿಂಗೆ ದಾರಿ ತೋರಿಸ್ತಾರೆ ಅಂತ. ಬಟ್ ಇನ್ಸ್ಟೆಡ್ ಎಲ್ಲರೂ ಓಪನ್ ಆರ್ಮ್ಸ್ ಆಗಿ ನನ್ನನ್ನು ಎಕ್ಸೆಪ್ಟ್ ಮಾಡಿ ಟೈಟಾಗಿ ತಪ್ಪಿಕೊಂಡು ಬೆನ್ ತಟ್ಟಿ ಅವ್ರ ಜೊತೆ ಕರ್ಕೊಂಡೋದ್ರು. ಸೊ ಫಾರ್ ದಿಸ್ ಐ ಆಮ್ ಟ್ರೂಲಿ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಲ್ರೆಡಿ ಮಾತಾಡಿತ್ತು, ಚಿತ್ರ ಬಗ್ಗೆನೂ ಮಾತಾಡಿತ್ತು. ಇಟ್ಸ್ ಅ ಮಾಡರ್ನ್ ಡೇ ಕಲ್ಟ್ ಕ್ಲಾಸಿಕ್ ಅಂತ. ನಮ್ಮ ಚಿತ್ರ ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಟ್ಸ್ ಹ್ಯಾಸ್ ನೋ ಏಜ್ ಲಿಮಿಟ್. ಎಲ್ಲರೂ ಬಂದು ನೋಡ್ಬೋದು. ಈ ಚಿತ್ರ ಒಂಥರ ಫ್ಯಾಮಿಲಿ ಮೂವಿ ಥರ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಒಂದು ಫ್ಯಾಮಿಲಿ ಔಟಿಂಗ್ ಮಾಡಿ. ಇದರಲ್ಲಿ ಏನು ಹೆಸಿಟೇಷನ್ ಇಲ್ಲ, ಎಲ್ಲರೂ ಬಂದು ನಮ್ಮ ಚಿತ್ರನ ನೋಡ್ಬೋದು. ಆ್ಯಂಡ್ ಹಾಗೆಯೇ ನಾನು ಹೇಳ್ತೀನಿ, ನಾನು ಕನ್ನಡ ಮಾತಾಡುವಾಗ ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಜಾಸ್ತಿ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಿ. ಆ್ಯಂಡ್ ನಾನು ಯಾರಾದರೂ ಮೆನ್ಷನ್ ಮಾಡೋದು ಮಿಸ್ ಮಾಡಿದರೆ ಆಲ್ಸೋ ಪ್ಲೀಸ್ ನನಗೆ ಕ್ಷಮಿಸಿ. ಬಿಕಾಸ್ ಪ್ಲೀಸ್ ನೋ ದ್ಯಾಟ್ ನೀವು ಯಾವಾಗಲೂ ನನ್ನ ಹಾರ್ಟಲ್ಲಿದ್ದೀರ. ಥ್ಯಾಂಕ್ ಯು ಸೋ ಮಚ್.